ಇವತ್ತಿನ ಪ್ರಮುಖ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಸುದ್ದಿಗಳನ್ನು ನೋಡೋದಕ್ಕಿಂತ ಮುಂಚೆ ಮೊದಲಿಗೆ ಹೆಡ್ಲೈನ್ಸ್ ನೋಡೋಣ ಬನ್ನಿ. ಬಿಎಸ್ವೈ ಬಿಜೆಪಿಗೆ ಸೇರ್ಪಡೆ ವಿಚಾರ ನಾನು ಬಿಚ್ಚು ಮನಸ್ಸಿನಲ್ಲಿದ್ದೇನೆ, ಇನ್ನೆರಡು ದಿನ ಕಾದು ನೋಡಿ. ದಾವಣಗೆರೆಯಲ್ಲಿ ಗುಟ್ಟು ಬಿಟ್ಟು ಕೊಟ್ಟ ಯಡಿಯೂರಪ್ಪ. ಹಿಮಾಲಯ ಗಡಿಯಲ್ಲಿ ಪದೇ ಪದೇ ಚೀನಾ ಖ್ಯಾತೆ, 5 ಭಾರತೀಯರನ್ನ ಹೊತ್ತೊಯ್ದಿತ್ತು ಚೀನಾ ಸೇನೆ. ಇಂಡೋ ಚೀನಿ ಭಾಯಿ ಭಾಯಿ ಅಂದ್ರೆ ಇದೇನಾ? ಬೆಂಗಳೂರಿನಲ್ಲಿ ನಾಪತ್ತೆಯಾದ ಪದ್ಮನಾಭ ದೆಹಲಿಯಲ್ಲಿ ಪ್ರತ್ಯಕ್ಷ, ಯಾರೋ ಕಿಡ್ನಾಪ್ ಮಾಡಿದ್ರಂತೆ, ಭಾಷೆ ಅರ್ಥವಾಗ್ಲಿಲ್ವಂತೆ. ಅಪಹರಣ ಮಾಡಿದ್ಯಾರು ಅನ್ನೋದು ಇನ್ನೂ ನಿಗೂಢ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಲೈಂಗಿಕ ಕಿರುಕುಳ ಪ್ರಕರಣದ ಸತ್ಯಾಸತ್ಯತೆ ಏನು? ನಾನೇನೂ ತಪ್ಪು ಮಾಡಿಲ್ಲ, ಎಲ್ಲವೂ ದುಡ್ಡಿಗಾಗಿ ನಡೆದ ಪಿತೂರಿ ಅಂತಿದ್ದಾರೆ ಆರೋಪಿ ದಶರಥ್. ಅರಮನೆಯ ಕಳಸ ಕಳಚಿ ಬಿದ್ದಿತ್ತಂತೆ, ಆನೆ ಗೀಳಿಟ್ಟಿತ್ತಂತೆ, ಸ್ವಾಮೀಜಿಗಳ ಸ್ವಪ್ನದಲ್ಲಿ ಕಂಡಿತ್ತಂತೆ ಮಹಾರಾಜರ ಸಾವು. ಬೇಬಿ ಬೆಟ್ಟದ ಸದಾಶಿವ ಸ್ವಾಮೀಜಿಗಳ ಕನಸಿನ ಅರ್ಥ ಏನು? ಕೆಜೆಪಿ ಬಿಜೆಪಿ ಹೊಂದಾಣಿಕೆ ಆಗುತ್ತಾ ಅಥವಾ ವಿಲೀನ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಹಲವು ಬಿಜೆಪಿ ಮುಖಂಡರು ಮಾತನಾಡ್ತಾ ಇದ್ರು, ರಾಜಕೀಯ ವಿಶ್ಲೇಷಕರು ಮಾತನಾಡ್ತಾ ಇದ್ರು, ಕೆಜೆಪಿ ಮುಖಂಡರು ಕೂಡ ಆವಾಗ ಮಾತನಾಡ್ತಾ ಇದ್ರು. ಆದರೆ ಮೊಟ್ಟ ಮೊದಲ ಸಲ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ನಾನು ಬಿಚ್ಚು ಮನಸ್ಸಿನಿಂದ ಇದ್ದೀನಿ, ಇನ್ನೆರಡು ದಿನಗಳಲ್ಲಿ ಒಂದು ಸುದ್ದಿ ಬರುತ್ತೆ, ಆ ಸುದ್ದಿಗಾಗಿ ಕಾದು ನೋಡಿ ಅಂತ ಹೇಳಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಜನರ ಪರವಾಗಿ ಹೋರಾಟ ಮಾಡೋದು ಸಿದ್ಧ ಇದೆ. ಸದ್ಯದಲ್ಲಿ ಸಮಸ್ಯೆಗೆ ಕಾದು ನೋಡೋಣ, ಒಳ್ಳೇದಾಗ್ಬೋದು ಅಂತ ಅವ್ರ ಮನಸ್ಸಿನಲ್ಲಿ ಇರ್ಬೋದು. ಬಿಜೆಪಿ ಮುಖಂಡಗಳಿಗೆ ಯಡಿಯೂರಪ್ಪ ಬಂದ್ರೆ ಒಳ್ಳೇದಾಗ್ಬೋದು ಅಂತ. ಆದ್ದರಿಂದ ಮುಂದೆ 3-4-5 ದಿವಸದಲ್ಲಿ ಯಾವ ರೂಪ ತಗೊಳುತ್ತೆ ಅಂತ ನೋಡೋಣ. ನಾನಂತೂ ಇಷ್ಟು ಮನಸ್ಸಿಂದಿದ್ದೇನೆ, ಮುಂದೆ ಏನು ತೀರ್ಮಾನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಎಲ್ಲಿಗೆ ಹೋಗುತ್ತೆ ನೋಡೋಣಪ್ಪ. ನಾನಂತೂ ರಾಜ್ಯದ ಹಿತದೃಷ್ಟಿಯಿಂದ ನಾವು ಯಾವುದೇ ರೀತಿಯಲ್ಲಿ ನಾನು ಹೊಂದಾಣಿಕೆಯನ್ನು ಮಾಡಿಕೊಂಡು ಜನರ ಪರವಾಗಿ ಹೋರಾಟ ಮಾಡೋದು ಸಿದ್ಧ ಇದೆ. ಸದ್ಯದಲ್ಲಿ ಸಮಸ್ಯೆಗೆಲ್ಲ ಉತ್ತರ ಸಿಗುತ್ತೆ ಅಂತ ತಿಳ್ಕೊಂಡು ಚರ್ಚೆಗಳು ನಡೀತಾ ಇದೆ. ಎಲ್ಲಿಗೆ ಹೋಗುತ್ತೆ ನೋಡೋಣಪ್ಪ. ನಾನಂತೂ ರಾಜ್ಯದ ಹಿತದೃಷ್ಟಿಯಿಂದ ನಾವು ಯಾವುದೇ ರೀತಿ ಮೊಟ್ಟ ಮೊದಲ ಸಲ ಯಡಿಯೂರಪ್ಪನವರು ಬಿಜೆಪಿಯ ಜೊತೆ ಹೊಂದಾಣಿಕೆಯ ಬಗ್ಗೆ ಇಷ್ಟೊಂದು ಬಹಿರಂಗವಾಗಿ ಮಾತನಾಡಿದ್ದು ಮತ್ತು ಪಾಸಿಟಿವ್ ಆಗಿ ಮಾತನಾಡಿದ್ದು, ಹೊಂದಾಣಿಕೆ ಆಗುವ ಲಕ್ಷಣಗಳಿವೆ ಅನ್ನುವಂಥ ಮಾತನ್ನ ಯಡಿಯೂರಪ್ಪನವರ ಮಾತಿನಲ್ಲಿ ವಿಶ್ಲೇಷಿಸಬಹುದು. ಮೊದಲಿನಿಂದಲೂ ನರೇಂದ್ರ ಮೋದಿ ಅವರ ಜೊತೆ ಒಳ್ಳೆ ರ್ಯಾಪೋ ಇಟ್ಕೊಂಡಿರುವಂಥ, ಒಳ್ಳೆ ಹೊಂದಾಣಿಕೆ ಮತ್ತು ಅವರ ಬಗ್ಗೆ ಒಂದು ರೀತಿಯ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿರುವಂಥ ಯಡಿಯೂರಪ್ಪನವರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆದಾಗಿನಿಂದನೂ ಈ ಒಂದು ಕೆಜೆಪಿ ಬಿಜೆಪಿ ಹೊಂದಾಣಿಕೆಯ ಸಾಧ್ಯತೆಗಳು ಬಹಳ ದಟ್ಟವಾಗಿದ್ವು. ಈಗ ಇನ್ನೂ ದಟ್ಟವಾಗಿದೆ ಅಂತ ಅನ್ನಿಸ್ತಾ ಇರುವಂಥದ್ದು ಯಡಿಯೂರಪ್ಪನವರು ಇವತ್ತು ದಾವಣಗೆರೆಯಲ್ಲಿ ಹೇಳಿದ ಮಾತುಗಳನ್ನು ಕೇಳಿದ ನಂತರ. ಇತ್ತೀಚಿನವರೆಗೂ ಇಷ್ಟು ಬಹಿರಂಗವಾಗಿ ಮತ್ತು ಇಷ್ಟು ಬಿಚ್ಚು ಮನಸ್ಸಿನಿಂದ ಈ ವಿಷಯದ ಬಗ್ಗೆ ಯಡಿಯೂರಪ್ಪನವರು ಮಾತನಾಡಿರಲಿಲ್ಲ. ಇತ್ತೀಚೆಗಷ್ಟೇ ಸುವರ್ಣ ನ್ಯೂಸ್ ಜೊತೆ ಕೊಟ್ಟಂಥ, ನಮ್ಮ ಸಹ ಸಂಪಾದಕರಾದ ಲಕ್ಷ್ಮಣ್ ಹೂಗಾರ್ ಅವರ ಜೊತೆ ನಡೆಸಿದಂಥ ವಿಶೇಷ ಸಂದರ್ಶನದಲ್ಲಿ ಯಡಿಯೂರಪ್ಪನವರು ನಾನು ಹಮಾಲಿ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆಗ ವಿಲೀನ ಅಥವಾ ಹೊಂದಾಣಿಕೆಯ ಸಾಧ್ಯತೆಗಳನ್ನು ಸ್ಪಷ್ಟವಾಗಿ ತಳ್ಳು ಹಾಕ್ತಿದ್ದಾರೆ ಅನ್ನುವಂಥ ಒಂದು ಭಾವನೆ ಹುಟ್ಟುವ ರೀತಿಯಲ್ಲಿತ್ತು ಯಡಿಯೂರಪ್ಪನವರ ಮಾತು. ಆದರೆ ಈಗ ಇವತ್ತು ದಾವಣಗೆರೆಯಲ್ಲಿ ಹೇಳಿರುವಂಥದ್ದನ್ನು ನೋಡಿದ್ರೆ ಬಹುಶಃ 2-3 ದಿನಗಳಲ್ಲಿ ಕೆಜೆಪಿ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಯ ವೇಳೆಗೆ ಒಂದು ಹೊಂದಾಣಿಕೆಗೆ ಬರ್ತವೆ ಅನ್ನುವಂಥ ಸ್ಪಷ್ಟವಾದ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಚರ್ಚೆಗಳು ನಡೀತಾ ಇದೆ. ಎಲ್ಲಿಗೆ ಹೋಗುತ್ತೆ ನೋಡೋಣಪ್ಪ. ನಾನಂತೂ ರಾಜ್ಯದ ಹಿತದೃಷ್ಟಿಯಿಂದ ನಾವು ಯಾವುದೇ ರೀತಿಯಲ್ಲಿ ನಾನು ಹೊಂದಾಣಿಕೆಯನ್ನು ಮಾಡಿಕೊಂಡು ಜನರ ಪರವಾಗಿ ಹೋರಾಟ ಮಾಡೋದು ಸಿದ್ಧ ಇದೆ. ಸದ್ಯದಲ್ಲಿ ಸಮಸ್ಯೆಗೆಲ್ಲ ಉತ್ತರ ಸಿಗುತ್ತೆ ಅಂತ ತಿಳ್ಕೊಂಡು ಕಾದು ನೋಡೋಣ, ಒಳ್ಳೇದಾಗ್ಬೋದು ಅಂತ ಅವ್ರ ಮನಸ್ಸಿನಲ್ಲಿ ಇರ್ಬೋದು. ಬಿಜೆಪಿ ಮುಖಂಡಗಳಿಗೆ ಯಡಿಯೂರಪ್ಪ ಬಂದ್ರೆ ಒಳ್ಳೇದಾಗ್ಬೋದು ಅಂತ. ಆದ್ದರಿಂದ ಮುಂದೆ 3-4-5 ದಿವಸದಲ್ಲಿ ಯಾವ ರೂಪ ತಗೊಳುತ್ತೆ ಅಂತ ನೋಡೋಣ. ನಾನಂತೂ ಇಷ್ಟು ಮನಸ್ಸಿಂದಿದ್ದೇನೆ, ಮುಂದೆ ಏನು ತೀರ್ಮಾನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಎಲ್ಲಿಗೆ ಹೋಗುತ್ತೆ ನೋಡೋಣಪ್ಪ. ನಾನಂತೂ ರಾಜ್ಯದ ಹಿತದೃಷ್ಟಿಯಿಂದ ನಾವು ಯಾವುದೇ ರೀತಿಯಲ್ಲಿ ನಾನು ಹೊಂದಾಣಿಕೆ. ಬನ್ನಿ ಈ ವಿಷಯದ ಬಗ್ಗೆ ನಮ್ಮ ಸಹ ಸಂಪಾದಕರಾದ ಲಕ್ಷ್ಮಣ್ ಹೂಗಾರ್ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ನಿಂದ ನೇರ ಪ್ರಸಾರದಲ್ಲಿದ್ದಾರೆ.
ಲಕ್ಷ್ಮಣ್, ಗಂಭೀರವಾದ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಅಂದರೆ, ರಾಜ್ಯದ ಹಿತದೃಷ್ಟಿಯಿಂದ ಒಂದು ನಿರ್ಧಾರ ಕೈಗೊಳ್ಳುತ್ತೀವಿ ಅನ್ನುವಂಥದ್ದು, KJP BJP ಹೊಂದಾಣಿಕೆ ಆದರೆ ರಾಜ್ಯದ ಹಿತದೃಷ್ಟಿ ಏನಿದೆ ಅಂತ ತಮಗನ್ಸುತ್ತೆ ಇದರಲ್ಲಿ? ಖಂಡಿತ ಅಜಿತ್, ಇದು ರಾಜ್ಯದ ಹಿತದೃಷ್ಟಿಯಿಂದಲ್ಲ. ಯಾಕಂತಂದ್ರೆ KJP ಅಧ್ಯಕ್ಷ ಯಡಿಯೂರಪ್ಪನವರ ರಾಜಕೀಯ ಹಿತದೃಷ್ಟಿ ಮತ್ತು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಚುನಾವಣಾ ಹಿತದೃಷ್ಟಿ, ಈ ಎರಡು ಹಿತದೃಷ್ಟಿಗಳೇ ಇವತ್ತು ರಾಜ್ಯದ ಹಿತದೃಷ್ಟಿ ಅನ್ನುವಂಥ ಒಂದು ಹೇಳಿಕೆಗೆ ಬಂದು ನಿಂತಿದೆ. ಒಂದು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಯಡಿಯೂರಪ್ಪನವರು ಇವತ್ತು ನಾನು ಮುಕ್ತ ಮನಸ್ಸಿನಿಂದ ಇದೇನೆ ಅನ್ನುವಂಥ ಹೇಳಿಕೆ ಏನಿದೆಯಲ್ಲ, ಅದು ಬಹುತೇಕ ಅವರ ರಾಜಕೀಯ ಅಳಿವುಳಿವಿನ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಅಂದರೆ ಈಗಾಗಲೇ ಅವರು KJP ಸ್ಥಾಪನೆ ಮಾಡಿ ಮೊನ್ನೆ ಡಿಸೆಂಬರ್ಗೆ 1 ವರ್ಷ ಆಗಿದೆ. ಸೊ 1 ವರ್ಷದ ಒಳಗಡೆ ಯಡಿಯೂರಪ್ಪನವರಿಗೆ ರಾಜಕೀಯದ ಈ ಏಟುಗಳೇನಿದ್ದಾವೆ ಅದು ಬಿದ್ದು ಹೋಗಿದೆ. ಆ ಕಾರಣಕ್ಕಾಗಿ ಇವತ್ತು ಅನಿವಾರ್ಯವಾಗಿ ಹಳೆಯ ಗಂಡನ ಪಾದವೇಗತಿ ಅನ್ನುವ ಸ್ಥಿತಿಗೆ ಇವತ್ತು ಬಂದು ನಿಂತಿದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ಆದರೆ ಒಂದು ಅವರು ಆ ಟಾರ್ಗೆಟ್ನಲ್ಲಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹಮಾಲಿ ಮಾಡಲಿಕ್ಕೆ ಹೋಗಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಅಂದರೆ ಹಮಾಲಿ ಮಾಡುವಂಥ ಕೆಲಸ ನನಗಿದೆ ಅಂದರೆ ಬಹುತೇಕ ಅವರು ಈಗ ಯಾವ ಒಂದು ಮಾನಸಿಕ ಆಧಾರದ ಮೇಲೆ ಮುಕ್ತ ಮನಸ್ಸಿನ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಬಹುತೇಕ ಲೋಕಸಭಾ ಚುನಾವಣೆಯಲ್ಲಿ BJP ಕೂಡ ಗೆಲ್ಲಬೇಕು, ಮತ್ತೊಂದು ಕಡೆ ಯಡಿಯೂರಪ್ಪನವರ ರಾಜಕೀಯ ಅಸ್ತಿತ್ವ ಕೂಡ ಉಳಿಬೇಕು. ಹಾಗಾಗಿ ಇಬ್ಬರಿಗೂ ಕೂಡ ಒಂದಾಗುವಂಥದ್ದು ಅಥವಾ ಮೈತ್ರಿ ಆಗುವಂಥದ್ರ ಅನಿವಾರ್ಯತೆ ಬಂದು ನಿಂತಿದೆ. ಸೊ ಒಂದು ಕಾಮನ್ ಅಜೆಂಡಾ ಇರ್ತಕ್ಕಂಥದ್ದು KJP ಮತ್ತು BJPಗೆ ನರೇಂದ್ರ ಮೋದಿ ಅವರನ್ನ ಮುಂದಿನ ಪ್ರಧಾನಿಯಾಗಿ ಮಾಡಲಿಕ್ಕೆ ನಮ್ಮ ರಾಜ್ಯದಿಂದ ಅಂದ್ರೆ ಕರ್ನಾಟಕದಿಂದ ಎಷ್ಟು ಸ್ಥಾನಗಳನ್ನು ಗೆಲ್ಲಿಸಬೇಕು ಅನ್ನೋದು. ಸೊ ಗೆಲ್ಲಿಸುವಾಗ ಯಾರ ನಾಯಕತ್ವದಲ್ಲಿ ಹೆಚ್ಚಿನ ಓಟ್ಗಳು ಕ್ರೋಢೀಕರಣ ಆಗುತ್ತೆ, ಧ್ರುವೀಕರಣ ಆಗುತ್ತೆ ಅನ್ನೋದು. ಹಾಗಾಗಿ ಯಡಿಯೂರಪ್ಪ ಹೇಳಿರ್ತಕ್ಕಂಥ ಒಂದು ಇವತ್ತಿನ ಹೇಳಿಕೆಯಲ್ಲಿ ಬಹಳ ಗಮನಿಸುವಂಥದ್ದು ಒಂದು ಅಂಶ, ನಾನು ರಾಜ್ಯದ ಹಿತದೃಷ್ಟಿಯಿಂದ BJP ಜೊತೆ ಹೊಂದಾಣಿಕೆಗೆ ರೆಡಿ ಇದ್ದೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಆರಂಭದಲ್ಲಿ ಅವರು ಹೇಳಿಕೆಯನ್ನು ನೋಡ್ತಾ ಇದ್ರೆ BJPಯ ನಾಯಕರು ನಾನು BJP ಬರೋದ್ರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ಭಾವನೆ ಹೊಂದಿದ್ದಾರೆ. ನೋಡೋಣ 3 ದಿವಸಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರಬಹುದು, ನಾನೂ ಕೂಡ ಮುಕ್ತ ಮನಸ್ಸಿನಿಂದ ಇದ್ದೇನೆ ಅನ್ನೋದು. ಒಂದು ಕಡೆ ಮುಕ್ತ ಮನಸ್ಸು, ಮತ್ತೊಂದು ಕಡೆ ಹೊಂದಾಣಿಕೆಗೆ ಸಿದ್ಧ ಅನ್ನುವಂಥದ್ದು. ಸೊ ಇಲ್ಲಿವರೆಗೂ ಕೂಡ ಯಡಿಯೂರಪ್ಪ ಹೇಳ್ತಾ ಇದ್ದಿದ್ದು, ನನಗೆ ಯಾವುದೇ ರೀತಿ ಅಧಿಕೃತವಾದಂಥ ಒಂದು ಪತ್ರ ಆಗಲಿ, ನನ್ನ ಜೊತೆ ಅಧಿಕೃತವಾಗಿ ಯಾವುದೇ BJP ನಾಯಕರು ಮಾತಾಡಿಲ್ಲ, ಅವರ ಪಕ್ಷದಲ್ಲಿ ಅನೇಕ ಚರ್ಚೆಗಳಾಗ್ತಾ ಇದಾವೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಲಕ್ಷ್ಮಣ, ಇದು ಹಲವು ತಿಂಗಳುಗಳಿಂದ ನಡೀತಾ ಇರುವಂತಹ ಮಾತುಕತೆ ಇದು. ಯಡಿಯೂರಪ್ಪನವರನ್ನ ವಾಪಸ್ BJPಗೆ ಕರ್ಕೊಂಡು ಬರುವಂಥದ್ದು, KJPಯನ್ನ BJPಯ ಜೊತೆ ವಿಲೀನಗೊಳಿಸುವಂಥದ್ದು, ಅಥವಾ ಕೊನೆ ಪಕ್ಷ ಲೋಕಸಭಾ ಚುನಾವಣೆಯ ವೇಳೆಗೆ ಒಂದು ಹೊಂದಾಣಿಕೆಗಾದರೂ ಬರಬೇಕು ಅನ್ನುವಂಥದ್ದು ಹಲವು ತಿಂಗಳುಗಳಿಂದ ನಡೀತಾ ಇರುವಂತಹ ಮಾತುಕತೆ. BJPಯ ಒಳಗಡೆ ಯಾವ ಫ್ಯಾಕ್ಟರ್ ಈ ಮಾತುಕತೆಗೆ ಅಡ್ಡಗಾಲಾಗ್ತಾ ಇದೆ ಅಂತ ತಮಗನ್ಸುತ್ತೆ? ಅನಂತಕುಮಾರ್ ಫ್ಯಾಕ್ಟರ್ ಅಥವಾ ಬೇರೆ ಯಾವುದಾದ್ರೂ ಯಡಿಯೂರಪ್ಪನವರು ವಾಪಸ್ ಬಂದರೆ ಅವರಿಗೆ ಯಾವ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯಗಳಿರೋದಾ? ಯಾವ ಫ್ಯಾಕ್ಟರ್ ಯಡಿಯೂರಪ್ಪನವರ ವಾಪಸಾತಿಯನ್ನು ತಡೀತಾ ಇರುವಂಥದ್ದು? ಇಲ್ಲಿ ಅಜಿತ್ 3 ಫ್ಯಾಕ್ಟರ್ಗಳು. ಒಂದು ಅಂದ್ರೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷವನ್ನ ಹಾಳು ಮಾಡಿ ಅಂದ್ರೆ BJP ಅಧಿಕಾರವನ್ನು ಕೆಳಗಿಳಿಸಿ ಅದನ್ನು 3ನೇ ಸ್ಥಾನಕ್ಕೆ ತಳ್ಳಿದಂತ ಒಬ್ಬ ನಾಯಕನನ್ನ ಮತ್ತೆ ವಾಪಸ್ BJP ಕರ್ತರಬೇಕಾದ್ರೆ ಅವರಿಗೆ ನೀಡುವಂತ ಸ್ಥಾನಮಾನ ಯಾವುದು? ಸೊ ಒಂದು ವೇಳೆ ಯಡಿಯೂರಪ್ಪ ಜೊತೆಗೆ ಬರೋದಾದ್ರೆ 4 ಜನ ಶಾಸಕರು ಬರ್ತಾರೆ, ಆಗ ಸಹಜವಾಗಿಯೇ ಭಾರತೀಯ ಜನತಾ ಪಕ್ಷ ಒಂದು ಅಧಿಕೃತ ವಿರೋಧ ಪಕ್ಷ ಸ್ಥಾನಕ್ಕೆ ಹೋಗುತ್ತೆ, ಅಂದ್ರೆ JDS 3ನೇ ಸ್ಥಾನಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಪ್ರತಿಪಕ್ಷ ಸ್ಥಾನದ ಬೇಡಿಕೆಯನ್ನ ಇಡ್ತಾರ ಅನ್ನುವಂಥದ್ದು. ಸೊ ಈಗಿರ್ತಕ್ಕಂಥ ಒಂದು ಮೂಲದ ಪ್ರಕಾರ ಯಡಿಯೂರಪ್ಪನವರು ಬಂದ ತಕ್ಷಣ ಸಾಮಾನ್ಯ ಕಾರ್ಯಕರ್ತರ ಸಾಲಿನಲ್ಲಿ ಕೂಡೋದಿಲ್ಲ, ಅವರಿಗೊಂದು ಸ್ಥಾನ ಕೊಡಬೇಕಾಗುತ್ತೆ. ಆ ಕಾರಣಕ್ಕಾಗಿನೇ ಅವರು ಅಧ್ಯಕ್ಷ ಸ್ಥಾನ ಕೊಡಿ ಅನ್ನುವಂಥ ಒಂದು ಬೇಡಿಕೆಯೊಂದಿಗೆ BJPಯನ್ನ ಬಿಟ್ಟಿದ್ದು. ಅದ್ರ ಜೊತೆಗೆ ಒಂದು ವೇಳೆ NDA ಅಧಿಕಾರಕ್ಕೆ ಬಂದ್ರೆ ಯಡಿಯೂರಪ್ಪನವರು ಕೂಡ ಇಲ್ಲಿ ಉಳಿತಾರ ಅನ್ನೋದು. ಯಾಕಂದ್ರೆ ಕೇಂದ್ರದಲ್ಲಿ ಕೂಡ ಮಂತ್ರಿ ಆಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಆಗ NDA ಸರ್ಕಾರ ಇರುತ್ತೆ, ಅವರು ಮುಂದಿನ ಹಂತದಲ್ಲಿ ರಾಜ್ಯಸಭಾ ಸದಸ್ಯರಾಗಬಹುದು, ಆ ಮೂಲಕ ಮೋದಿ ಸಂಪುಟದ ಕೂಡ ಹೋಗ್ಬೋದು. ಸೊ ಆ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಕೂಡ ಲೋಕಸಭಾ ಚುನಾವಣೆ ಅಖಾಡಕ್ಕಿರ್ತಾರೆ, ಅವರಿಗೂ ಕೂಡ ಯಡಿಯೂರಪ್ಪನವರ ಅನಿವಾರ್ಯತೆ ಇದೆ. ಯಡಿಯೂರಪ್ಪನವರಿಗೆ ಪಕ್ಷದ ಬಾಗಿಲು ತೆರೆದಿದೆ ಅಂತೇಳಿ ಪರೋಕ್ಷವಾಗಿ ಮೊನ್ನೆ ತಾನೇ ಅನಂತಕುಮಾರ್ ಹೇಳಿದ್ರು. ಸೊ ಬಹುತೇಕರಿಗೆ ಇಲ್ಲಿ ಯಡಿಯೂರಪ್ಪಗೆ ಅನಂತಕುಮಾರ್ ಬೇಕು, ಅನಂತಕುಮಾರ್ಗೆ ಯಡಿಯೂರಪ್ಪ ಬೇಕು, BJPಗೆ ಯಡಿಯೂರಪ್ಪ ಬೇಕು, ಯಡಿಯೂರಪ್ಪಗೆ BJP ಬೇಕು. ಅಂದ್ರೆ ಇಬ್ಬರಿಗೂ ಕೂಡ ಅನಿವಾರ್ಯ ಸಂದರ್ಭ ಈ ಲೋಕಸಭಾ ಚುನಾವಣೆ ಬಂದಿರೋದ್ರಿಂದ ಮತ್ತೊಂದು ಕಡೆ ಇರತಕ್ಕಂಥದ್ದು. ಸೊ ಯಡಿಯೂರಪ್ಪ ಮತ್ತೆ ಬಂದ್ರೆ ನಮ್ಮ ಮಾತುಕತೆಗೆ ಅಥವಾ ನಮ್ಮ ಹೇಳಿಕೆಗಳಿಗೆ, ನಮ್ಮ ಮಾತಿಗೆ, ನಮ್ಮ ಸ್ಥಾನಮಾನದ ಪ್ರಶ್ನೆ ಕೂಡ ಕಾಡುತ್ತೆ ಅನ್ನುವಂಥ ಬಹಳಷ್ಟು ನಾಯಕರುಗಳು ಕೂಡ ಆತಂಕಿತರಾಗಿದ್ದಾರೆ. ಯಡಿಯೂರಪ್ಪ ಬಂದ್ರೆ ಸಮಸ್ಯೆ ಇಲ್ಲ, ಯಡಿಯೂರಪ್ಪ ಜೊತೆ ಅನೇಕ ನಾಯಕರು ಕೂಡ ಬರ್ತಾರೆ. ಸೊ ಅವರಿಗೆ ಯಾವ ಸ್ಥಾನ ಕೊಡಬೇಕು ಅನ್ನೋದು. ಮತ್ತೆ ಇನ್ನೊಂದು ಕಡೆ ಈಗಾಗಲೇ ಆಮ್ ಆದ್ಮಿ ಪಕ್ಷ ಕೂಡ ದೆಹಲಿಯಲ್ಲಿ ಚುನಾವಣೆ ಗೆದ್ದಿರೋದ್ರಿಂದ ಸೊ ಆ ಮೂಲಕ ಯಡಿಯೂರಪ್ಪ ಮತ್ತೆ BJPಗೆ ಬಂದ್ರೆ
ಆ ಪ್ರಶ್ನೆಯನ್ನ ರಾಜಕೀಯವಾಗಿ ಸಾರ್ವಜನಿಕವಾಗಿ ಯಾರಾದರೂ ಎತ್ತಿದರೆ, ಯಾಕಂದ್ರೆ ಈಗಾಗಲೇ ಪ್ರಶಾಂತ್ ಭೂಷಣ್ ಕೂಡ ಈ ಪ್ರಕರಣದಲ್ಲಿ ತಾವು ಕೂಡ ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ. ಆ ರೀತಿಯ ಒಂದು ಗೊಂದಲ ಕೂಡ ಇದೆ. ಈಗಲೂ ಕೂಡ ಅಡ್ವಾಣಿ ಅವರು ಮುಕ್ತ ಮನಸ್ಸಿನಿಂದ ಯಡಿಯೂರಪ್ಪನವರ ವಿಚಾರದಲ್ಲಿ ಯಾವುದೇ ಹೇಳಿಕೆಯನ್ನಾಗಲಿ ತೀರ್ಮಾನಕ್ಕೆ ಬಂದಿಲ್ಲ. ಒಂದು ವೇಳೆ ಯಡಿಯೂರಪ್ಪನವರು ಕೂಡ ಬಿಜೆಪಿಗೆ ಸೇರೋದೇ ಆದರೆ ಅಥವಾ ಮೈತ್ರಿ ಅಥವಾ ಹೊಂದಾಣಿಕೆ ಮಾಡ್ಕೊಳ್ಳೋದೇ ಆದರೆ ಅದು ಬಿಜೆಪಿಯ ಸಂಸದೀಯ ಮಂಡಳಿ ಸಭೆಯಲ್ಲಿ ತೀರ್ಮಾನ ಆಗಬೇಕಾಗುತ್ತೆ. ಈಗಾಗಲೇ ಬಿಜೆಪಿಯ ಅನೇಕ ನಾಯಕರು, ಅನಂತಕುಮಾರ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಈಶ್ವರಪ್ಪ ಇರ್ಬೋದು, ಎಲ್ಲರೂ ಕೂಡ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ನಾಯಕರ ಜೊತೆಗೆ ಮನವೊಲಿಸಿ ಬಂದಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಬಿಜೆಪಿಯ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿಲ್ಲ. ಸೊ ಅದು ಗ್ರೀನ್ ಸಿಗ್ನಲ್ ಸಿಗಬೇಕಾದ್ರೆ ಲಕ್ಷ್ಮಣ, ಒಂದು ವೇಳೆ ಯಡಿಯೂರಪ್ಪನವರು ಬಿಜೆಪಿಗೆ ವಾಪಸ್ ಬರೋದೇ ಆದರೆ ನರೇಂದ್ರ ಮೋದಿ ಅವರು ಏನು ಒಂದು ಸಿಂಗಲ್ ಅಜೆಂಡಾ ಇಟ್ಕೊಂಡು, ಸಿಂಗಲ್ ಫ್ಯಾಕ್ಟರ್ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ, ಪಾರದರ್ಶಕತೆ, ಪ್ರಾಮಾಣಿಕತೆ ಅನ್ನುವಂಥದ್ದು. ಆ ಒಂದು ಫ್ಯಾಕ್ಟರ್ಗೆ ಕರ್ನಾಟಕದಲ್ಲಾದ್ರೂ ಧಕ್ಕೆ ಅಂತ ಅನ್ಸೋದಿಲ್ವಾ ತಮಗೆ? ಯಡಿಯೂರಪ್ಪ ಖಂಡಿತ ಅದನ್ನೇ ಪ್ರಸ್ತಾಪ. ಆಮ್ ಆದ್ಮಿ ಪಕ್ಷದ ಒಂದು ಗೆಲುವೇನಿದೆ ಅದು ಯಡಿಯೂರಪ್ಪ ಬಿಜೆಪಿಯ ಹತ್ತಿರ ಬರುವುದರಲ್ಲೂ ಅಷ್ಟು ಎಫೆಕ್ಟ್ ಅಂದ್ರೆ ಪರಿಣಾಮ ಬೀರ್ತಾ ಇದೆ. ಯಡಿಯೂರಪ್ಪರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು, ಆಮ್ ಆದ್ಮಿಯ ಗೆಲುವು ಏನಿದೆ, ಆ ಹೋರಾಟ ನಮಗೂ ಕೂಡ ಮಾದರಿ, ಆ ಮೂಲಕ ನಾವು ಕೂಡ ಪಕ್ಷವನ್ನ ಕಟ್ಟೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಆಮ್ ಆದ್ಮಿ ಪಕ್ಷ ಜೊತೆಗೆ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಏನು ವಕೀಲರಾದಂಥ ಪ್ರಶಾಂತ್ ಭೂಷಣ್ ಅವರು ಕೂಡ ಈ ಹಗರಣಗಳ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಕೋರ್ಟಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರ ವಿಚಾರದಲ್ಲಿ ಅಷ್ಟೊಂದು ತುರ್ತಾಗಿ ಅಥವಾ ಸಲೀಸಾಗಿ ತೀರ್ಮಾನಕ್ಕೆ ಬರೋ ಸ್ಥಿತಿಯಲ್ಲಿಲ್ಲ. ಯಾಕಂತಂದ್ರೆ ನರೇಂದ್ರ ಮೋದಿ ಒಬ್ಬ ಪಾರದರ್ಶಕ ಅಥವಾ ಒಂದು ದೇಶಕ್ಕೆ ಒಬ್ಬ ಮಾದರಿ ನಾಯಕನಾಗಿ ಅಥವಾ ಬಿಜೆಪಿಯ ಮುಂದಿನ ಏಕಮದ್ವಿತೀಯ ನಾಯಕರಾಗಿ ಇವತ್ತು ಏನು ಹೊರಹೊಮ್ಮಿದ್ದಾರೆ, ಆ ಒಂದು ಹೋರಾಟದಲ್ಲಿ ಮತ್ತೆ ಯಡಿಯೂರಪ್ಪನವರು ಬಿಜೆಪಿಯನ್ನ ಸೇರೋದೇ ಆದರೆ ಆ ಸಂದರ್ಭದಲ್ಲಿ ಹೇಳುವಂಥ ಪ್ರಶ್ನೆಗಳಿಗೆ ಬಿಜೆಪಿಯ ಇಲ್ಲಿಯ ನಾಯಕರಿಗಿಂತ ಬಿಜೆಪಿಯ ದಿಲ್ಲಿಯ ನಾಯಕರು ಹೆಚ್ಚು ಉತ್ತರ ಕೊಡಬೇಕಾಗುತ್ತೆ, ಮತ್ತಷ್ಟು ಸಂಕಟಗಳನ್ನು ಮೈ ಮೇಲೆ ಎಳೆದುಕೊಳ್ಬೇಕಾಗುತ್ತೆ. ಆ ಕಾರಣಕ್ಕಾಗಿನೇ ಒಂದು ರಾಜಕೀಯ ಜಾಣ ನಡೆಯನ್ನ ಯಡಿಯೂರಪ್ಪನವರು ಇಡ್ತಾ ಇದ್ದಾರೆ, ಬಿಜೆಪಿ ನಾಯಕರು ಇಡ್ತಾ ಇದ್ದಾರೆ. ಸೊ ಲಕ್ಷ್ಮಣ್, ತಮಗೆ ಕೊನೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಒಂದು ವೇಳೆ ಕೆಜೆಪಿ ಬಿಜೆಪಿ ಹೊಂದಾಣಿಕೆ ಆಗಿದ್ದೇ ಆದ್ರೆ ಎರಡೂ ಪಕ್ಷಗಳಿಗೆ ಇದು ವಿನ್ ವಿನ್ ಸಿಚುವೇಶನ್ ಆಗುತ್ತಾ? ಒಂದು ವೇಳೆ ವಿನ್ ವಿನ್ ಸಿಚುವೇಶನ್ ಆಗೋದಾದ್ರೆ ಲಾಸ್ ಯಾರಿಗೆ ಹೆಚ್ಚಾಗುತ್ತೆ ಅಂತ ಅನ್ಸುತ್ತೆ, ಕಾಂಗ್ರೆಸ್ ಅಥವಾ ಜೆಡಿಎಸ್? ಗೆಲುವಿನ ಮಾನದಂಡಕ್ಕೆ ಇವರು ಯಾರ್ಯಾರು ಹೊಡೆದಾಡಿ ಜಗಳಾಡಿ ಹೊರಗಡೆ ಹೋಗಿದ್ರು ಅವರೆಲ್ಲರೂ ಕೂಡ ಚುನಾವಣೆ ಅನ್ನುವಂಥದ್ದು ಅಥವಾ ರಾಜಕಾರಣ ಅನ್ನುವಂಥದ್ದು ಎಂಥ ಶತ್ರುಗಳನ್ನಾದರೂ ಕೂಡ ಒಂದು ಮಾಡುತ್ತೆ. ಶತ್ರುವಿನ ಶತ್ರುಗಳು ಅನೇಕ ಬಾರಿ ಮಿತ್ರ ಆಗ್ತಾರೆ. ಆದರೆ ಈಗ ಇರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಟಾರ್ಗೆಟ್, ನರೇಂದ್ರ ಮೋದಿಯ ಮುಂದಿನ ನಾಯಕತ್ವ, ಮುಂದಿನ ಪ್ರಧಾನಿ ಮಾಡಬೇಕನ್ನುವಂಥ ಒಂದು ಅಜೆಂಡಾ ಇಟ್ಕೊಂಡು ಬಿಜೆಪಿ ನಾಯಕರು ಕೂಡ ಯಡಿಯೂರಪ್ಪ ಬಗ್ಗೆ ಇರ್ತಕ್ಕಂಥ ರಿಸರ್ವೇಷನ್ಗಳನ್ನು ಬದಿಗಿತ್ತಿದ್ದಾರೆ. ಯಡಿಯೂರಪ್ಪ ಕೂಡ ಬಿಜೆಪಿಯ ಬಗೆಗಿರ್ತಕ್ಕಂಥ ಅನೇಕ ಅನುಮಾನಗಳನ್ನ ನರೇಂದ್ರ ಮೋದಿ ಹೆಸರಲ್ಲಿ ಬದಿಗಿಟ್ಟಿದ್ದಾರೆ. ಹಾಗಾಗಿ ಇಬ್ಬರಿಗೂ ಕೂಡ ಏನು 19 ಸ್ಥಾನಗಳನ್ನು ಬಿಜೆಪಿ ಕಳೆದ ಬಾರಿ ಗೆದ್ದಿತ್ತು, ಅದು ಯಡಿಯೂರಪ್ಪ ನಾಯಕತ್ವದಲ್ಲಿ. ಈ ಬಾರಿ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾದ್ರೆ ಹರಿದು ಹಂಚಿ ಹೋದಂಥ ಮತಗಳನ್ನ ಒಗ್ಗೂಡಿಸುವಂತ ಅನಿವಾರ್ಯತೆ ಇದೆ. ಅದು ಬಿಜೆಪಿ ನಾಯಕರು ಕೂಡ ಗೊತ್ತಾಗಿದೆ, ಸ್ವತಃ ಯಡಿಯೂರಪ್ಪರು ಗೊತ್ತಾಗಿದೆ. ಲೋಕಸಭಾ ಚುನಾವಣೆ ಫ್ಯಾಕ್ಟರ್ ಬೇರೆ, ಅಸೆಂಬ್ಲಿ ಚುನಾವಣೆ ಫ್ಯಾಕ್ಟರ್ ಬೇರೆ. ನಾನು ಲೋಕಸಭಾ ಚುನಾವಣೆಯಲ್ಲಿ ನನ್ನ ಪಕ್ಷದಿಂದ ಚುನಾವಣೆಗೆ ಹೋದರೆ ಗೆಲ್ಲೋದು ಕಷ್ಟ. ಬಿಜೆಪಿ ಕೂಡ ಅದೇ ಅನುಭವ ಆಗಿರೋದ್ರಿಂದ ಇಬ್ಬರಿಗೂ ಕೂಡ ಮೈ ಸುಟ್ಟು ಹೋಗಿರೋದ್ರಿಂದ ಆ ಸುಟ್ಟ ಮೈಗೆ ಮಲಾಮನ್ನ ಹುಡುಕಲಿಕ್ಕೆ ಹೊಂದಾಣಿಕೆ ಅಥವಾ ವಿಲೀನದ ಒಂದು ವೇದಿಕೆ ಈಗ ಸಿದ್ಧ ಆಗ್ತಾ ಇದೆ. ಹನುಮಕ್ನವರು. ಎಸ್, ಧನ್ಯವಾದಗಳು ಲಕ್ಷ್ಮಣ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇಷ್ಟು ದಿವಸ ಬಿಜೆಪಿ ಮುಖಂಡರು ಯಡಿಯೂರಪ್ಪನವರನ್ನ ವಾಪಸ್ ಕರೆತರುವ ಬಗ್ಗೆ ಮಾತಾಡ್ತಾ ಇದ್ರು. ಯಡಿಯೂರಪ್ಪನವರ ಜೊತೆಗಿರುವಂಥ ಕೆಜೆಪಿ ಮುಖಂಡರು ಕೂಡ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು. ಮೊದಲನೇ ಸಲ ಯಡಿಯೂರಪ್ಪನವರು ಮಾತಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರೋದಂದರೆ ಮೈತ್ರಿಯ ಕಡೆ ಒಂದು ಹೆಜ್ಜೆ ಯಡಿಯೂರಪ್ಪನವರು ಬಂದಿದ್ದಾರೆ, ಇನ್ನೊಂದಷ್ಟು ಹೆಜ್ಜೆ ಬಿಜೆಪಿ ಮುಖಂಡರು ಹೋದರೆ ಮೈತ್ರಿಯಲ್ಲಿ ಈ ಮಾತುಕತೆ ಅಂತ್ಯ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಟ್ ನ್ಯೂಸ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಚೈನಾ ವಿಷಯದ ಬಗ್ಗೆ ನಾವು ಮಾತಾಡೋರಿದ್ದೀವಿ. 2 ತಿಂಗಳ ಹಿಂದೆ 5 ಜನ ಭಾರತೀಯರನ್ನ ಚೈನೀಸ್ ಸೈನಿಕರು ಎಳೆದುಕೊಂಡು ಹೋಗಿದ್ರು. ತುಂಬ ತಡವಾಗಿ ಪ್ರಕರಣ ಬೆಳಕಿಗೆ ಬಂತು. ಯಾಕೆ ಮತ್ತೆ ಚೈನಾ ಈ ರೀತಿಯಾದಂಥ ಕೆರಳಿಸುವ ಯುದ್ಧೋತ್ಸಾಹಿ ರಣನೀತಿಗಳನ್ನು ಅನುಸರಿಸ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಒಂದಷ್ಟು ಮಾಹಿತಿಯನ್ನು ಕೊಡ್ತೀವಿ, ಒಂದಷ್ಟು ಚರ್ಚೆಗಳನ್ನು ಮಾಡ್ತೀವಿ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಒಂದು ಸಣ್ಣ ಬ್ರೇಕ್.